ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಾಲಜಿ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಂಬ್ರಿ. ಇವತ್ತು ನಾನು ಒಂದು ಕ್ಯಾಮ್ರಾ ಬಗ್ಗೆ ಹೇಳಕ್ಕೆ ಹೊಟ್ಟಿದ್ದೀನಿ ಫ್ರೆಂಡ್ಸ್. DJI Osmo Nano ಕ್ಯಾಮ್ರಾ. ನೀವು ಕೇಳಿರೋದು ಸರಿ, DJI Osmo Nano. ನೋಡಿ ಫ್ರೆಂಡ್ಸ್, ಈಗ ನಾನು DJI Osmo Nano ಯಾಕೆ ತರಿಸಿದ್ದೀನಿ ಅಂತಂದರೆ, ನೋಡಿ ಫ್ರೆಂಡ್ಸ್, ಇದು ಡಿಟ್ಯಾಚಬಲ್ ಇದೆ, ಇದು ಕ್ಯಾಮ್ರಾ ಇದೆ, ಆಮೇಲೆ ಇದು ಸ್ಕ್ರೀನ್ ಇದೆ, ಡಿಟ್ಯಾಚಬಲ್ ಇದೆ. ಆಮೇಲೆ ಇನ್ನೊಂದು ಏನಿದೆ ಅಂದರೆ, ನೋಡಿ ಫ್ರೆಂಡ್ಸ್, ಈಗ ನೀವು ಇದು ಸೆಲ್ಫಿ ಅಂತ ಹೇಳಿ ತಿಳ್ಕೊಳ್ಳಿ. ಆಮೇಲೆ ಇದು ನೋಡಿ, ಇದು ಈ ಥರ ಕ್ಯಾಮ್ರಾ ಅಂತ ಹೇಳಿ ತಿಳ್ಕೊಳ್ಳಿ, ಬ್ಯಾಕ್ ಕ್ಯಾಮ್ರಾ. ಅಂದರೆ ಡಿಟ್ಯಾಚ್ ಮಾಡಿ ನೀವು ಸೆಲ್ಫಿ ಕ್ಯಾಮ್ರಾ ಆಗಿ ಯೂಸ್ ಮಾಡ್ಬೋದು, ಅಥವಾ ಈವನ್ ಬ್ಯಾಕ್ ಕ್ಯಾಮ್ರಾ ಆಗಿ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ 4K 60 FPS ವರೆಗೂ ವಿಡಿಯೋ ಮಾಡ್ಬೋದು. ಆಮೇಲೆ ಸ್ಲೋ ಮೋಷನ್ ಅಂದರೆ 1080p 240 FPS ವರೆಗೂ ಇದೆ. ಆಮೇಲೆ ಇದರಲ್ಲಿ ಟೈಮ್ ಲ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸೂಪರ್ ನೈಟ್ ವಿಡಿಯೋ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದೇನಿರುತ್ತಲ್ಲ, ಈ ಕ್ಯಾಮ್ರಾನ ನೀವು ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಈ ಥರ ನೀವು ಏನು ಮಲ್ಟಿ ವಿಷನ್ ಡಾಕ್ ಅಂತ ಹೇಳಿರುತ್ತಲ್ಲ, ಇದನ್ನು ಈ ಥರ ಬೇರೆ ಕಡೆ ಇಟ್ಕೊಂಡು ನೀವು ಇದನ್ನು ಮಾನಿಟರ್ ಮಾಡೋಕ್ಕೋಸ್ಕರ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಓನ್ಲಿ ಕ್ಯಾಮ್ರಾನ. ಇದ್ರ ಜೋಡಿ ಆಕ್ಸೆಸರೀಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವರು. ನೋಡಿ ಫ್ರೆಂಡ್ಸ್, ಇದು ಸಕ್ಷನ್ ಕಪ್ಪು, ಕಾರ್ ಸಕ್ಷನ್ ಕಪ್ ಕೊಟ್ಟಿದ್ದಾರೆ. ಇದು ಸಕ್ಷನ್ ಕಪ್ಪು. ಆಮೇಲೆ ಇದು ನೀವು ಯಾವುದಾದ್ರೂ ಟ್ರೈಪಾಡ್ಗೂ ಕೂಡ ಇದು ಮಾಡ್ಬೋದು. ಇದು ಕಾರಲ್ಲಿ ಸಕ್ಷನ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಸಕ್ಷನ್ ಕಪ್ ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಒಂದು ಕ್ಯಾಮ್ರಾನ ಈ ಥರ ಪ್ಲೇಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ, ಯಾವ ಥರ ಫುಲ್ ಪರ್ಫೆಕ್ಟ್ ಆಗಿದೆ. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸಕ್ಷನ್ ಕಪ್ಪಿಂದ, ಈಸಿಯಾಗಿ ಬಂದಿದೆ, ನೋ ಪ್ರಾಬ್ಲಮ್. ಆಮೇಲೆ ಇದು ಸಕ್ಷನ್ ತೆಗೆದುಬಿಟ್ರೆ ನಾರ್ಮಲ್ ಆಗಿ ಒಂದು ಇದು ಆಗಿಬಿಡುತ್ತೆ, ಸ್ಕ್ರೂಗೆ ಟ್ರೈಪಾಡ್ಗೆ ಅಂಟಿಸ್ಬಿಡ್ಬೋದು ಇದನ್ನು. ನೋಡಿ ಫ್ರೆಂಡ್ಸ್, ಇದು ಏನಂತಂದರೆ ತೋರಿಸ್ತೀನಿ ನಿಮಗೆ. ನೆಕ್ ಬ್ಯಾಂಡು ಈ ಥರ ಹಾಕ್ಕೊಂಡ್ಬಿಟ್ಟು ನೀವು ಒಳಗಡೆ ಹಾಕ್ಕೊಂಡ್ಬಿಟ್ಟು, ಇದು ಈ ಕ್ಯಾಮ್ರಾ ಏನಿದೆಲ್ಲ, ಇದು ನೆಕ್ ಬ್ಯಾಂಡ್ ಈ ಥರ POV ಶಾರ್ಟ್ಸ್ಗೋಸ್ಕರ ನೆಕ್ ಬ್ಯಾಂಡ್ ಕೊಟ್ಟಿದ್ದಾರೆ ಅವರು. ಈ ಥರ ಹಾಕ್ಕೊಂಡು ನೀವು POV ಶಾರ್ಟ್ಸ್ ಯೂಸ್ ಮಾಡ್ಬೋದು. ಅಥವಾ ಇಲ್ಲಿ ನೀವು ಇದು ಭಾಳ ಸ್ಟ್ರಾಂಗ್ ಇದೆ, ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಬೀಳೋ ಚಾನ್ಸೇ ಇಲ್ಲ. ಆಮೇಲೆ ಇಲ್ಲಿ ನೀವು ಈವನ್ ಇದನ್ನು ಒಳಗಡೆ ಹಾಕೊಂಡು ಇದೇನು ಮೈಕ್ ಹಚ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೂ ಕೂಡ ಡೈರೆಕ್ಟಾಗಿ ನೀವು ಅಂಟಿಸ್ಕೋಬೋದು ಮೈಕನ್ನು. ತುಂಬ ಒಂದು ಯೂಸ್ಫುಲ್ ಆದ ಒಂದು ಆಕ್ಸೆಸರೀಸ್ ಇದು ಹ್ಯಾಟ್ ಮೌಂಟ್ ಅಂತ ಹೇಳಿ. ಹ್ಯಾಟ್ ಮೌಂಟ್ ಅಂದರೆ ಕ್ಯಾಪಲ್ಲಿ ನೀವು ಇದೇನಿರುತ್ತಲ್ಲ, ಇದನ್ನು ಸಿಕ್ಸ್ಬಿಟ್ಟು ಇಲ್ಲಿ ಕ್ಲಿಪ್ ಮಾಡಬೇಕು. ಕ್ಲಿಪ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ನಾವು ಹ್ಯಾಟ್ನ ಸಿಕ್ಸ್ಬೇಕಾಗುತ್ತೆ. ಇದು ಈ ಥರ ಬರುತ್ತೆ. ಆ್ಯಕ್ಚುಯಲ್ ಅಂದರೆ ಈ ಥರ ನಾವು ಆ ಕಡೆ ಈ ಕಡೆ ಇದು ಮಾಡಬೇಕಾದ್ರೆ ಈಸಿಯಾಗಿ ನಮ್ಮ ಕಣ್ಣು ಏನು ನೋಡುತ್ತೋ ಅದೇ ಈ ಕ್ಯಾಮ್ರಾ ನೋಡುತ್ತೆ. ಈ ಒಂದು ಆಕ್ಸೆಸರೀಸ್ ಹ್ಯಾಟ್ನ ಇದು ಮಾಡಿದಾಗ ತುಂಬ ಚೆನ್ನಾಗಿರೋ ಒಂದು ಆಕ್ಸೆಸರೀಸ್ ಕೊಟ್ಟಿದ್ದಾರೆ, ಯೂಸ್ಫುಲ್ ಆಗುವಂಥ ಆಕ್ಸೆಸರೀಸು. ನೋಡಿ ಫ್ರೆಂಡ್ಸ್, 100 ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದರಿಂದ ಇದಕ್ಕೆ ಚಾರ್ಜ್ ಹೋಗುತ್ತೆ. ಅದು ಆ್ಯಕ್ಚುಲಿ ಎಷ್ಟು ಚಾರ್ಜ್ ಖಾಲಿ ಆಗುತ್ತೆ, ಎಷ್ಟು ನಿಮಿಷ ಅಂತೇಳಿ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಬೇಕಾದಷ್ಟು ತೆಗಿತೀನಿ, ಬೇಕಾದಷ್ಟು ರೆಕಾರ್ಡ್ ಮಾಡ್ತೀನಿ, ಇಟ್ಬಿಡ್ತೀನಿ. ಆಮೇಲೆ 128 GB ವೇರಿಯಂಟ್ನ ತೊಗೊಂಡಿದ್ದೀನಿ. 64 GB 128 GB ಇದೆ. 128 GB 109 GB ನಿಮಗೆ ಸಿಗುತ್ತೆ. ಆಮೇಲೆ ಈವನ್ ಇದು ಈಗ ನಾವು ಏನು ರೆಕಾರ್ಡ್ ಮಾಡ್ತೀವಲ್ಲ, ರೆಕಾರ್ಡ್ ಮಾಡಿದ್ಮೇಲೆ ನಿಮಗೆ ಒಂದು ಇದು ಕೊಟ್ಟಿದ್ದಾರೆ ಅವರು, Type C to Type C ಕೇಬಲ್ಲು. ನೋಡಿ ಫ್ರೆಂಡ್ಸ್, Type C to Type C ಕೇಬಲ್ಲು. ಇದನ್ನು ನೀವು ವಿಷನ್ ಡಾಗ್ಗೆ ಈ ಥರ ಎರಡು ಸ್ಕ್ರೀನ್ ಒಂದೇ ಕಡೆ ಇರಬಾರ್ದು, ಅಂದರೆ ಕ್ಯಾಮ್ರಾದು ಸ್ಕ್ರೀನ್ ಒಂದೇ ಕಡೆ ಇರಬಾರ್ದು, ಇದ್ರ ಸ್ಕ್ರೀನು ಈ ಥರ ನೀವು ಅಟ್ಯಾಚ್ ಮಾಡಬೇಕು. ಇದು ಸ್ಕ್ರೀನ್ ಸಪ್ರೇಟ್ ಆಗಿರಬೇಕು, ಆಮೇಲೆ ಇದು ಸ್ಕ್ರೀನ್ ಸಪ್ರೇಟ್ ಆಗಿರಬೇಕು. ಮಲ್ಟಿವಿಷನ್ ಡಾಕ್ ಅಪೋಸಿಟ್ ಈ ಥರ ನೋಡಿ, ಈ ಥರ ಅಪೋಸಿಟ್ ಇದ್ದಾಗ ನೀವು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇವರು, ಇದು ಕೊಟ್ಟಿದ್ದಾರಲ್ಲ ಇಲ್ಲಿ Type C to Type C, ನೀವು ಮೊಬೈಲ್ಗೆ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು ಫ್ರೆಂಡ್ಸ್. ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. 1 GB 2 GB ಎಲ್ಲ ಜಸ್ಟ್ ಒಂದು 2-3 ಸೆಕೆಂಡ್ಸಲ್ಲಿ ಆಗುತ್ತೆ ಫ್ರೆಂಡ್ಸ್. ನಾನು ನೋಡಿದ ಪ್ರಕಾರ ತುಂಬ ಒಂದು ಸ್ವಿಫ್ಟ್ ಇದೆ. ಆದರೆ DJI Mimo ಆ್ಯಪ್ ಯೂಸ್ ಮಾಡಿದಾಗ ನಿಮಗೆ ಅಷ್ಟು ಈಸಿಯಾಗಿ ಫೈಲ್ಸ್ ಟ್ರಾನ್ಸ್ಫರ್ ಆಗಲ್ಲ ಮೊಬೈಲ್ಗೋಸ್ಕರ. ಸೊ ಈ ಥರ ಒಂದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ. POV ಶಾರ್ಟ್ಸ್ಗಳಿಗೆ ಯೂಸ್ ಮಾಡ್ಬೋದು, ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾ ಆಗಿ ಯೂಸ್ ಮಾಡ್ಬೋದು, ಆಮೇಲೆ ನಾರ್ಮಲ್ ಸ್ಟುಡಿಯೋ ಕ್ಯಾಮ್ರಾ ಯೂಸ್ ಮಾಡ್ಬೋದು, ವ್ಲಾಗಿಂಗ್ ಕ್ಯಾಮ್ರಾ ಆಗಿ ಯೂಸ್ ಮಾಡ್ಬೋದು, ಯಾವುದೇ ಥರ ಕ್ಯಾಮ್ರಾ ಆಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಈವನ್ ನನ್ನ ಹಳೆ ವಿಡಿಯೋಗಳು ಕೆಲವೊಂದು DJI Osmo Nano ಇಂದನೇ ರೆಕಾರ್ಡ್ ಆಗಿವೆ, ನೀವು ನೋಡ್ಬೋದು. ಅವು ಕೂಡ ತುಂಬ ಚೆನ್ನಾಗಿವೆ, ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೂಪರ್ ನೈಟ್ ವಿಡಿಯೋ ಅಂತ ಹೇಳಿ ಬರುತ್ತೆ, ಅದು ಟೆಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದು ಕೂಡ ನೈಟಲ್ಲಿ ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ 30 FPS ವರೆಗೂ ಮಾತ್ರ ನಿಮಗೆ ಇದು ಸಿಗುತ್ತೆ. ನಾರ್ಮಲ್ ಆಗಿ ನಾರ್ಮಲ್ ವಿಡಿಯೋ ಮಾಡಿದ್ರೆ 60 FPS ಸಿಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ಒಳ್ಳೆ ಕ್ಯಾಮ್ರಾ ಇದೆ. ಇದರದ್ದು ನಾರ್ಮಲ್ ಆಗಿ ನೀವು ಬೇಡದೆ ಅಂದರೆ ಯಾವುದೇ ಒಂದು ಸಣ್ಣ ಒಂದು ಪ್ಲೇಸಲ್ಲಿ ನೀವು ಕ್ಯಾಮ್ರಾನ ಇದು ಮಾಡಿಕೊಂಡು ಬೇಕಾದಂಥ ಶಾರ್ಟ್ಗಳು ತೆಗಿಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ಕ್ಯಾಮ್ರಾಗೆ ನನ್ನೊಂದು ಥಮ್ಸ್ ಅಪ್ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಕ್ಯಾಮ್ರಾನ ನೀವು ವ್ಲಾಗಿಂಗ್ ಕ್ಯಾಮ್ರಾ ಆಗೂ ಯೂಸ್ ಮಾಡ್ಬೋದು, ಸ್ಟುಡಿಯೋ ಕ್ಯಾಮ್ರಾ ಆಗೂ ಯೂಸ್ ಮಾಡ್ಬೋದು, ಆಮೇಲೆ ಈವನ್ ಆ್ಯಕ್ಷನ್ ಕ್ಯಾಮ್ರಾ ಆಗೂ ಯೂಸ್ ಮಾಡ್ಬೋದು. ಬೆಸ್ಟ್ ಕ್ಯಾಮ್ರಾ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಕನ್ಸಿಡರ್ ಮಾಡಬಹುದು. ಬಟ್ ಬ್ಯಾಟ್ರಿ ಬ್ಯಾಕಪ್ ಇಲ್ಲ ಅಂತಾರೆ, ನನಗೇನು ಫರಕ್ ಬಿದ್ದಿಲ್ಲ, ನನಗೇನು ವ್ಯತ್ಯಾಸ ಆಗಿಲ್ಲ. ನನಗೆ ಯಾಕಂದರೆ ಜಾಸ್ತಿ ಬ್ಯಾಟ್ರಿ ಯೂಸ್ ಮಾಡಲ್ಲ ನಾನು, ಅಂದರೆ ಜಾಸ್ತಿ ಯಾವಾಗಾದರೂ ಫ್ರೀ ಟೈಮಲ್ಲಿ ಮಾತ್ರ ವಿಡಿಯೋ ಮಾಡ್ತಿರ್ತೀನಿ, ನನಗೆ ಅಷ್ಟು ಇದು ಆಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಕ್ಯಾಮ್ರಾನ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು, 35,000ಗೆ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆ ನೋಡಿ ಫ್ರೆಂಡ್ಸ್, ಇದ್ರ ಜೊತೆ ಮೈಕ್ ಯಾವುದೂ ವರ್ಕ್ ಆಗಲ್ಲ, ಹಾಲಿಲ್ಯಾಂಡ್ದು ವರ್ಕ್ ಆಗಲ್ಲ,
ಈವನ್ ಬೋಯಾ ಬಿವಾ M1 ವರ್ಕ್ ಆಗಲ್ಲ, ಬೋಯಾ ಬಿವಾ MM1 ವರ್ಕ್ ಆಗಲ್ಲ, ಯಾವುದೂ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನೀವು ಇದ್ರ ಒಂದು ಡಿಸ್ಅಡ್ವಾಂಟೇಜೂ ಅನ್ಬೋದು ಅಥವಾ ಅಡ್ವಾಂಟೇಜ್ನೂ ಅನ್ಬೋದು. ನಿಮ್ಮ ಕಡೆ DJI ಮೈಕ್ ಮಿನಿ ಇತ್ತಂದರೆ ಇದ್ರ ಜೋಡಿ DJI Osmo ಆಡಿಯೋ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಆವಾಗ ಮಾತ್ರ ನಿಮಗೆ ಅಂದರೆ DJI ಯಾವ ಮೈಕ್ ಮಿನಿ ಇರುತ್ತೆ ಅಥವಾ DJI ಮೈಕ್ 2 ಇದ್ದಾಗ ಮಾತ್ರ ಅದು ಕನೆಕ್ಟ್ ಆಗುತ್ತೆ. ಬೇರೆ ಮೈಕ್ಗಳು ಇದು ಕನೆಕ್ಟ್ ಆಗಲ್ಲ ಫ್ರೆಂಡ್ಸ್. ಈಗ ಮೈಕ್ ಹೆಂಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. DJI ಮೈಕ್ ಮಿನಿ ತರಿಸಿದ್ದೀನಿ ನಾನು. ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್, ಒಂದ್ಸಲ ಕನೆಕ್ಟ್ ಮಾಡಿದ್ರೆ ಈ ಥರ ಕನೆಕ್ಟ್ ಬಟನ್ ಒತ್ತಿದ್ರೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಪ್ರಿವ್ಯೂ ನೀವು ವಿಷನ್ ಡಾಕ್ನ ತೆಗೆದಾಗ, ವಿಷನ್ ಡಾಕ್ ಮೈಕ್ ಕನೆಕ್ಟ್ ಇದ್ದಾಗ ತೆಗೆದಾಗ ಪ್ರಿವ್ಯೂ ಸಿಗಲ್ಲ ನಿಮಗೆ. ಇದು ವಿಷನ್ ಡಾಕ್ ಇದಕ್ಕೆ ಕನೆಕ್ಟ್ ಇರಲೇಬೇಕು ಪ್ರಿವ್ಯೂ ಸಿಗಬೇಕಂದ್ರೆ. ಸೊ ಅದರದೇ ಆದ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಬಟ್ ಓವರಾಲ್ ದ ಕ್ಯಾಮ್ರಾ ಇಸ್ ಗುಡ್ ಫ್ರೆಂಡ್ಸ್. 4K 60 FPS ತುಂಬ ಚೆನ್ನಾಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆಮೇಲೆ 4K ಏನು 120 FPS ಅಲ್ಲಿ ಸ್ಲೋ ಮೋಷನ್ ಕೂಡ ಇದೆ. 1080p 240 FPS ಅಲ್ಲಿ ಸ್ಲೋ ಮೋಷನ್ ಕೂಡ ಇದೆ. ಸೂಪರ್ ನೈಟ್ ವಿಡಿಯೋ ಇದೆ. ಆಮೇಲೆ ಹೈಪರ್ ಲ್ಯಾಪ್ಸು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಒಂದು ಎಲ್ಲ ಬಟ್ ಜೂಮ್ ಒಂದು ಆಪ್ಷನ್ ಇಲ್ಲ. ಈಗ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ತೋರಿಸುವಾಗ ಒಂದು ಏನಾದರೂ ಜೂಮ್ ಮಾಡಬೇಕಂದ್ರೆ ಅದು ಆಪ್ಷನ್ ಇಲ್ಲ. ಅಂದರೆ ಫಿಕ್ಸ್ಡ್ ಫೋಕಲ್ ಅಂತ ಅನ್ಬೋದು ನಾವು, ನನಗೆ ಗೊತ್ತಿಲ್ಲ ಅಷ್ಟು ಟೆಕ್ನಿಕಲ್ ಟರ್ಮ್ಸು. ಫಿಕ್ಸ್ಡ್ ಫೋಕಲ್ ಅಂತ ಅನ್ಬೋದು. ಆಮೇಲೆ ತುಂಬ ಒಂದು ಹ್ಯಾಂಡಿ ಆಗಿದೆ, ಪೋರ್ಟೇಬಲ್ ಆಗಿದೆ. ನೀವು ಎಲ್ಲಾದರೂ ಟ್ರಾವೆಲ್ಗೆ ಹೋದಾಗ ಆರಾಮಾಗಿ ಒಂದು ಈ ಥರ ಜಾಬ್ಸ್ ನ್ಯಾನೋ ಕೇಸ್ನ Osmo ನ್ಯಾನೋ ಕೇಸ್ ಅಂತ ಹೊಡೆದ್ರೆ ಅಮೆಝಾನಲ್ಲೇ ಸಿಗುತ್ತೆ ನಿಮಗೆ. ಅದು ಅದನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಆರಾಮಾಗಿ ಪೋರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.